ರೇಷ್ಮೆ ಕೃಷಿ ಇದೆಯಲ್ಲ, ಇದ್ರಲ್ಲಿ ಯಶಸ್ಸು ಅನ್ನೋದು ಸಣ್ಣ ಸಣ್ಣ ಡೀಟೇಲ್ಸ್ ಮೇಲೇನೆ ನಿಂತಿರುತ್ತೆ. ಒಂದು ಸಣ್ಣ ತಪ್ಪು ಕೂಡ ಇಡೀ ಬೆಳೆಯನ್ನೇ ಹಾಳು ಮಾಡ್ಬಿಡ್ಬಹುದು. ಹಾಗಾದ್ರೆ ನಮ್ಮ ಹಿಪ್ಪುನೇರಳೆ ತೋಟಕ್ಕೆ ಚಾಕಿ ತರಲು ಯಾವುದು ಪರ್ಫೆಕ್ಟ್ ಟೈಮ್? ಬನ್ನಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ನೋಡಿ, ರೇಷ್ಮೆ ಕೃಷಿಗೆ ಹೊಸದಾಗಿ ಬಂದಿರೋರೋ ಅಥವಾ ಕೆಲವೊಮ್ಮೆ ಅನುಭವಿ ರೈತರು ಕೂಡ ಈ ಪ್ರಶ್ನೆಯನ್ನು ಕೇಳ್ತಾರೆ. ಚಾಕಿ ತರಲು ಸರಿಯಾದ ಸಮಯ ಯಾವುದು? ಇದು ಕೇಳೋಕೆ ಸಿಂಪಲ್ ಆಗಿ ಕಾಣಿಸ್ಬೋದು, ಆದ್ರೆ ನಮ್ಮ ಬೆಳೆಯ ಇಡೀ ಭವಿಷ್ಯ ಇದೇ ಉತ್ತರದಲ್ಲಿ ಅಡಗಿದೆ. ಸಾಮಾನ್ಯವಾಗಿ ಎಲ್ರೂ ಏನ್ ಯೋಚನೆ ಮಾಡ್ತಾರೆ? ಒಳ್ಳೆ ಕ್ವಾಲಿಟಿ ಚಾಕಿ ತಂದ್ರೆ ಸಾಕು, ಒಳ್ಳೆ ಬೆಳೆ ಬರುತ್ತೆ ಅಂತ. ಆದ್ರೆ ನಿಜವಾದ ಸೀಕ್ರೆಟ್ ಇರೋದು ಚಾಕಿಯಲ್ಲಿ ಅಲ್ಲವೇ ಅಲ್ಲ. ಅದು ಇರೋದು ನಮ್ಮ ಹಿಪ್ಪುನೇರಳೆ ತೋಟದ ಬೆಳವಣಿಗೆಯ ಹಂತದಲ್ಲಿ. ಅಂದ್ರೆ ಚಾಕಿ ತರೋ ಟೈಮ್ ನಿರ್ಧಾರ ಆಗೋದು ತೋಟದ ಸ್ಥಿತಿಯಿಂದ, ಚಾಕಿಯಿಂದ ಅಲ್ಲ. ಹಾಗಾದ್ರೆ ಆ ಪರ್ಫೆಕ್ಟ್ ಟೈಮ್ ಯಾವುದು? ಅದನ್ನ ಕಂಡುಹಿಡಿಯೋದು ಹೇಗೆ? ಅದಕ್ಕೊಂದು ಗೋಲ್ಡನ್ ರೂಲ್ ಇದೆ, ಒಂದು ಸುವರ್ಣ ನಿಯಮ. ಈ ನಿಯಮವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಎಲ್ಲ ಗೊಂದಲಗಳು ದೂರ ಆಗತ್ತೆ. ಬನ್ನಿ ಆ ನಿಯಮ ಏನು ಅಂತ ನೋಡೋಣ. ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಜಸ್ಟ್ ಈ ಒಂದು ನಂಬರ್, ಇದನ್ನ ನೆನ್ಪಲ್ಲಿಟ್ಕೊಂಡ್ರೆ ಸಾಕು. 45ರಿಂದ 50. ತೋಟವನ್ನ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಈ ದಿನಗಳ ನಡುವೆ ಚಾಕಿ ತರುವುದೇ ಯಶಸ್ಸಿನ ಮೊದಲ ಹೆಜ್ಜೆ. ಇದರರ್ಥ ಏನು ಅಂದ್ರೆ, ಎರಡನೇ ಜ್ವರದ ಚಾಕಿಯನ್ನ ತೋಟಕ್ಕೆ ತರಬೇಕಾದ್ರೆ 45ರಿಂದ 50 ದಿನಗಳ ಗ್ಯಾಪ್ ಇರಬೇಕು. ಆದ್ರೆ ಇಲ್ಲೊಂದು ಸಣ್ಣ ಪಾಯಿಂಟ್ ಇದೆ. ಚಳಿಗಾಲದಲ್ಲಿ ಗಿಡದ ಬೆಳವಣಿಗೆ ಸ್ವಲ್ಪ ಸ್ಲೋ ಇರುತ್ತಲ್ವಾ, ಹಾಗಾಗಿ ಒಂದು 5 ದಿನ ಎಕ್ಸ್ಟ್ರಾ ಕೊಡ್ಬೇಕು. ಅಂದ್ರೆ ಚಳಿಗಾಲದಲ್ಲಿ 50ರಿಂದ 55 ದಿನಗಳು ಅಂತ ಲೆಕ್ಕ ಇಟ್ಕೋಬೇಕು. ಓಕೆ, 45-50 ದಿನ ಅಂತ ಗೊತ್ತಾಯ್ತು. ಆದರೆ ಈ ಕೌಂಟ್ಡೌನ್ ಶುರುವಾಗೋದು ಎಲ್ಲಿಂದ? ನೋಡಿ, ಇಲ್ಲೇ ತುಂಬಾ ಜನ ರೈತರು ತಪ್ಪು ಮಾಡೋದು. ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸಾಮಾನ್ಯವಾಗಿ ಎಲ್ಲರೂ ಮಾಡೋ ತಪ್ಪು ಏನು ಗೊತ್ತಾ? ಹಿಪ್ಪುನೇರಳೆ ಕಡ್ಡಿ ಕಟ್ ಮಾಡ್ತೀವಲ್ಲ, ಆ ದಿನದಿಂದ ಲೆಕ್ಕ ಶುರು ಮಾಡ್ತಾರೆ. ಅದು ಸಂಪೂರ್ಣವಾಗಿ ತಪ್ಪು. ಸರಿಯಾದ ಲೆಕ್ಕ ಅಂದ್ರೆ, ನಮ್ಮ ಹಿಂದಿನ ಬೆಳೆಯ ಗೂಡುಗಳನ್ನ ಕಟಾವು ಮಾಡಿರ್ತೀರಲ್ಲ, ಆ ದಿನದಿಂದ ಕೌಂಟ್ ಮಾಡ್ಬೇಕು. ಇದೊಂದು ಸಣ್ಣ ವ್ಯತ್ಯಾಸ ಅನ್ಸುತ್ತೆ, ಆದ್ರೆ ಇದು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಸರಿ, ಒಂದು ವೇಳೆ ಆತುರಪಟ್ಟು 45 ದಿನಕ್ಕೂ ಮುಂಚೆನೇ ಚಾಕಿ ತಂದ್ಬಿಟ್ರೆ ಏನಾಗುತ್ತೆ? ಇದೇನೋ ಸಣ್ಣ ತಪ್ಪು ಅನ್ಸುತ್ತೆ, ಆದ್ರೆ ಇದು ಒಂದಕ್ಕೊಂದು ಲಿಂಕ್ ಆಗಿರೋ ಸಮಸ್ಯೆಗಳ ಒಂದು ಚೈನ್ ರಿಯಾಕ್ಷನ್ ಅನ್ನೇ ಶುರು ಮಾಡ್ಬಿಡುತ್ತೆ. ಮೊದಲನೇ ಹೊಡೆತ ಬೀಳೋದೆ ನಮ್ಮ ಹಿಪ್ಪುನೇರಳೆ ತೋಟದ ಮೇಲೆ. ಒಂದು, ಸೊಪ್ಪಿನ ಇಳುವರಿನೇ ಕಮ್ಮಿಯಾಗುತ್ತೆ, ಯಾಕಂದ್ರೆ ಎಲೆಗಳು ಪೂರ್ತಿ ಬೆಳೆದಿರಲ್ಲ. ಇನ್ನು ನಾವು ಹಾಕಿದ ಗೊಬ್ಬರ ಇದೆಯಲ್ಲ, ಅದನ್ನ ಗಿಡ ಸರಿಯಾಗಿ ತಗೊಂಡಿರಲ್ಲ. ಆ ಎಲೆಗಳನ್ನ ಹುಳು ತಿಂದ್ರೆ ಅದು ವಿಷವಾದಂಗೆ. ಅಷ್ಟೇ ಅಲ್ಲ, ನಾವೇನಾದ್ರೂ ಕೀಟನಾಶಕ ಹೊಡೆದಿದ್ರೆ ಅದರ ಅಂಶ ಕೂಡ ಎಲೆ ಮೇಲೆ ಹಾಗೆ ಉಳಿದುಕೊಂಡಿರೋ ಚಾನ್ಸ್ ಇರುತ್ತೆ. ತೋಟದಲ್ಲಿ ಹೀಗಾದ್ರೆ ಅದರ ಡೈರೆಕ್ಟ್ ಎಫೆಕ್ಟ್ ರೇಷ್ಮೆ ಹುಳುಗಳ ಮೇಲೆ. ಹುಳುಗಳು ದೊಡ್ಡದಾದ್ಮೇಲೆ ಅವಕ್ಕೆ ಚೆನ್ನಾಗಿ ಬಲಿತ ಸೊಪ್ಪಬೇಕು, ಆದ್ರೆ ನಾವು ಕೊಡೋದು ಎಳೆ ಸೊಪ್ಪು. ಇದರಿಂದ ಏನಾಗುತ್ತೆ? ಹುಳುಗಳಿಗೆ ಸರಿಯಾದ ಪೌಷ್ಟಿಕಾಂಶ ಸಿಗದೆ ವೀಕ್ ಆಗ್ಬಿಡ್ತವೆ. ಒಮ್ಮೆ ಹುಳು ವೀಕ್ ಆಯ್ತು ಅಂದ್ರೆ ಮುಗಿತು, ರೋಗಗಳು, ಅದ್ರಲ್ಲೂ ಈ ಹಾಲ್ ರೋಗ ಇದೆಯಲ್ಲ, ಅದು ಬರೋ ರಿಸ್ಕ್ ತುಂಬಾನೇ ಜಾಸ್ತಿ ಆಗುತ್ತೆ. ನೋಡಿ, ಹುಳುಗಳೇ ವೀಕ್ ಆಗಿದ್ರೆ ಅವು ಕಟ್ಟೋ ಗೂಡು ಚೆನ್ನಾಗಿರುತ್ತಾ? ಖಂಡಿತ ಇಲ್ಲ. ಗೂಡುಗಳು ಕಳಪೆ ಗುಣಮಟ್ಟದ್ದಾಗಿರ್ತವೆ. ಗೂಡಿನೊಳಗೆ ರೇಷ್ಮೆ ಕಡಿಮೆ, ಕೋಶದ ತೂಕ ಜಾಸ್ತಿ. ಅಂದ್ರೆ ನಾವು ಶೆಲ್ ಪರ್ಸೆಂಟೇಜ್ ಅಂತೀವಲ್ಲ, ಅದು ಸೀದಾ ಡೌನ್ ಆಗುತ್ತೆ. ಇದು ಮಾರುಕಟ್ಟೆಯಲ್ಲಿ ನಮ್ಮ ಗೂಡಿನ ಬೆಲೆಯನ್ನೇ ಕಡಿಮೆ ಮಾಡ್ಬಿಡುತ್ತೆ. ನೋಡಿದ್ರಲ್ಲ, ಒಂದು ಸಣ್ಣ ಟೈಮಿಂಗ್ ಮಿಸ್ಟೇಕ್, ಅದು ನಮ್ಮ ತೋಟದಿಂದ ಶುರುವಾಗಿ ಕೊನೆಗೆ ಮಾರುಕಟ್ಟೆಯವರೆಗೂ ನಮ್ಮನ್ನ ಹೇಗೆ ಕಾಡುತ್ತೆ ಅಂತ. ಇದರ ಫೈನಲ್ ರಿಸಲ್ಟ್ ಅಂದ್ರೆ ಆರ್ಥಿಕವಾಗಿ ಏನಾಗತ್ತೆ ಅಂತನೂ ನೋಡೋಣ. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಕೈಗೆ ಸಿಗೋದೇನು? ಮೂಡೇ ವಿಷಯಗಳು. 1, ಕಡಿಮೆ ಇಳುವರಿ. 2, ಕಳಪೆ ಗುಣಮಟ್ಟ. 3, ಮಾರುಕಟ್ಟೆಯಲ್ಲಿ ಸಿಗೋ ಅತಿ ಕಡಿಮೆ ಬೆಲೆ. ಒಟ್ಟಿನಲ್ಲಿ ರೈತನಿಗೆ ನಷ್ಟವಷ್ಟೇ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಇದರ ಫಲಿತಾಂಶ ನಷ್ಟ, ಕೇವಲ ನಷ್ಟ. ಒಂದು ಸಣ್ಣ ಅವಸರ, ಒಂದು ಸಣ್ಣ ತಪ್ಪು ನಿರ್ಧಾರ ನಮ್ಮ ಇಡೀ ಬೆಳೆಯ ಶ್ರಮ, ದುಡ್ಡು ಎಲ್ಲವನ್ನೂ ಹಾಳು ಮಾಡ್ಬಿಡುತ್ತೆ. ಹಾಗಾಗಿ ಚಾಕಿ ಯಾವಾಗ ತರಬೇಕು ಅನ್ನೋದು ನೋಡೋಕೆ ತುಂಬಾನೇ ಸಣ್ಣ ವಿಷಯ ಅನ್ಸಬಹುದು, ಆದರೆ ಅದರ ಪರಿಣಾಮ ನೋಡಿದ್ರಲ್ಲ ಎಷ್ಟು ದೊಡ್ಡದಿದೆ ಅಂತ. ಹಾಗಾಗಿ ಮುಂದಿನ ಸಾರಿ ಈ 45-50 ದಿನಗಳ ಗೋಲ್ಡನ್ ರೂಲನ್ನ ದಯವಿಟ್ಟು ಮರಿಬೇಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳಿ. ಆಗ ಖಂಡಿತವಾಗಿಯೂ ನಮ್ಮ ಶ್ರಮಕ್ಕೆ ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ.